ಬ್ರೋ ನಾನೇ 108 ಹೋಗ್ತೀನಿ, ರವಿ ಬ್ರೋ ಸಿಗ್ತಾ ಇಲ್ಲ, ಹಂಗ ಹೋಗ್ತಾ ಇರೋವಾಗ ಆ ಗಾಡೀಲಿ ಮಾತ್ರ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ CKM ನವೀನ್. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮು ಇನ್ಸ್ಟಾ ರೀಲ್ಸಲ್ಲಿ ನಾನು ಒಂದು ಗಾಡಿ ತೊಗೊತಾ ಇದ್ದೀನಿ ಅಂತ ಹೇಳಿದೆ. ಯಾವ ಗಾಡಿ ಏನು ಅಂತ ಹೇಳ್ಬಿಟ್ಟು ಮುಂದೆ ಹೇಳ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ನಮ್ಮ ಜೊತೆಗೆ ಇನ್ನೊಬ್ರನ್ನ ಕರ್ಕೊಂಡು ಹೋಗಬೇಕು. ಬನ್ನಿ ಫಸ್ಟು ಅವ್ರನ್ನ ಪಿಕ್ ಮಾಡೋಣ. ಅವ್ರನ್ನ ಪಿಕ್ ಮಾಡಿ ಆದಮೇಲೆ ನಾವು ಗಾಡಿ ಇರೋ ಸ್ಪಾಟಿಗೆ ಹೋಗೋಣ. ಆಮೇಲೆ ತೋರಿಸ್ತೀನಿ ಯಾವ ಗಾಡಿ ಏನು ಅಂತ ಹೇಳ್ಬಿಟ್ಟು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಸಂಸ್ಕೃತಿ ಸಂಪ್ರದಾಯದ ಪ್ರಕಾರ ಯುಗಾದಿ ಅಂತಂದರೆ ನಮಗೆಲ್ಲ ಹೊಸ ವರ್ಷ ಇದ್ದಂಗೆ. ನಮಗೆ ಹೊಸ ವರ್ಷ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಜನವರಿ ಎಲ್ಲ ನಮ್ಮ ಹೊಸ ವರ್ಷ, ಇದು ನಮ್ಮ ಹೊಸ ವರ್ಷ. ಹಾಗಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನೀವೆಲ್ಲ ಈ ವರ್ಷ ಏನೇನು ಅಂದ್ಕೊಂಡಿದ್ದೀರಾ ಎಲ್ಲ ನಿಮಗೆ ಸಿಗಲಿ. ಆ ದೇವರು ನಿಮಗೆ ಒಳ್ಳೇದು ಮಾಡಲಿ, ಹಾಗೆ ನಮಗೊಂಚೂರು ಒಳ್ಳೇದು ಮಾಡಲಿ. ಹಿಂದೆ ಏನು ದಬಾಕಕ್ಕಾಗಲಿಲ್ಲ, ಈ ವರ್ಷನಾರು ಸ್ವಲ್ಪ ದಬಾಕನ. ಒಂದು ಸ್ವಲ್ಪ ಟೈಮ್ ಕೊಟ್ಟು ಯೂಟ್ಯೂಬು ಇನ್ಸ್ಟಾ ಕಡೆ ಹೋಗೋಣ ಸ್ವಲ್ಪ. ಏನಂತೀರಾ ಬಾಯ್? ಹಾಗೆ ನೀವು ಕೂಡ ಸಪೋರ್ಟ್ ಮಾಡಬೇಕು ನಮಗೆ. ಓಕೆ, ನಾನು ಅಲ್ಲಿ ನಮ್ಮ ಮನೆಯಿಂದ ಹೊರಟಾಗ ಹೇಳಿದ್ದೆ ಇನ್ನೊಬ್ರು ಬರ್ತಾರೆ ಅಂತ ಹೇಳ್ಬಿಟ್ಟು. ಯಾರು ಅಂತ ನೋಡಿ ತೋರಿಸ್ತಾ ಇದೀನಿ. ಹಾಯ್ ಬ್ರೋ. ನಮಸ್ಕಾರ ದೇವರು. ನೋಡಿ, ಇವರೇ ನಮ್ಮ ರವಿ ಬ್ರೋ. ಇವ್ರನ್ನ ಕರ್ಕೊಂಡು, ರವಿ ನಾಯಕ್, ಇವ್ರನ್ನ ಕರ್ಕೊಂಡು ಇವಾಗ ಹೊರಟಿದ್ದೀವಿ. ಬನ್ನಿ ಹೋಗ್ಬಿಟ್ಟು ಅಲ್ಲಿ ಸಿಗೋಣ ಗಾಡಿ ಹತ್ರ. ಗಾಡಿ ನೋಡೋಣ, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಇವ್ರು ಬಂದಿದ್ದಾರೆ, ಒಳ್ಳೆ ಡೀಲ್ ಸಿಕ್ಕಿದೆ, ತಗೊಂಬಂದು. ನೋಡಿ, ಒಳ್ಳೆ ಜೋಶಾಗಿ ಹೋಗ್ತಾ ಇದ್ದೀನಿ ಗಾಡಿ ತರಕ್ಕೆ. ಹಾಗೆ ನಮ್ಮ ಬೆಂಗಳೂರು ಟ್ರಾಫಿಕ್ ಕೂಡ ನನಗೆ ಅಷ್ಟೇ ಸಪೋರ್ಟ್ ಮಾಡ್ತಿದೆ. ಎಲ್ಲ ಸಿಗ್ನಲ್ಗಳು ಫ್ರೀ 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 ಫ್ರೀ. ನಾವು ಬಂದ ತಕ್ಷಣ ಫುಲ್ಲು ಗ್ರೀನ್ ಸಿಗ್ನಲ್ ಬಿಡ್ತಿದೆ. ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ, ಜೋಶಾಗಿದ್ದೀನಿ ಗಾಡಿ ತರಬೇಕು ಅಂತ ಹೇಳ್ಬಿಟ್ಟು. ನಮ್ಮ ಬಾಯ್ಸ್ಗಳಿಗೆ ಆಲ್ಮೋಸ್ಟ್ ಅದೊಂಥರ ಡ್ರೀಮು. ನಾವು ಗಾಡಿ ತಗೊತಾ ಇದೀವಿ ಅಂತಂದ್ರೆ ಅದಕ್ಕಿಂತ ದೊಡ್ಡ ಖುಷಿ ಯಾವುದು ಸಿಗಲ್ಲ. ನಮ್ಮ ಬೈಕಿಗೆ ಮತ್ತೆ ನಮ್ಮ ಹುಡುಗರಿಗೆ ಇರೋ ಕನೆಕ್ಷನ್ನೇ ಅದು. ಏನಂತೀರಾ ಬಾಯ್ಸ್? ಇವಾಗ ಈ ಗಾಡಿ ಇರೋ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಪೇಪರ್ ವರ್ಕ್ ಎಲ್ಲ ಮುಗಿಸ್ತಾ ಇದೀವಿ. ಇಲ್ಲಿಂದ ಪೇಪರ್ ವರ್ಕ್ ಎಲ್ಲ ಕಂಪ್ಲೀಟ್ ಆದಮೇಲೆ ಗಾಡಿ ಎತ್ಕೊಂಡು ಹೊರಡೋಣ. ಗೈಸ್, ಗಾಡಿ ಹ್ಯಾಂಡ್ ಓವರ್ ಆಯಿತು ಫೈನಲಿ. ನಮ್ಮ ನವೆಂಬ್ರ ಹೊಸ ಗಾಡಿ ತೊಗೊಂಡ್ಬಿಟ್ರು. ಜಾಲಿ ಜಾಲಿ ಜಾಲಿ. ಹಾಂ, ಸ್ಟಾರ್ಟ್ ಆಯಿತು ಅಣ್ಣಂದು ಹೊಸ ಗಾಡಿ. ಗುರು ಫೈನಲಿ ಗಾಡಿ ತಗೊಂಡೆ. ನೋಡಿ, ಅವರೇ ನಮಗೆ ಗಾಡಿ ಕೊಟ್ಟಿದ್ದು. ಹೆಂಗಿದೆ ಗುರು ನೋಡುವರು. ನಮ್ಮ ಹೊಸ ವರ್ಷದ ದಿವಸ ನನಗೆ ಹೊಸ ಗಾಡಿ. ಇದು ನಮ್ಮ ರವಿ ಬ್ರೋ ಅಂತಿದ್ದಾರೆ. ಈ ಗಾಡಿ ನಾನು ತಗೊಂಡು ಹೋಗ್ತಾ ಇದ್ದೀನಿ. ಹೆಂಗಿದೆ ಬ್ರೋ ಗಾಡಿ? ನಿಮ್ಮ ಎಕ್ಸ್ಪೀರಿಯನ್ಸು ಓಡಿಸಾದ್ಮೇಲೆ ಹೇಳಿ. ಅದೇ ಟೀ ಬೇಡ, ಫಸ್ಟ್ ಬ್ರೇಕ್ಫಾಸ್ಟ್ ಮಾಡೋಣ. ಒಂದು ಸ್ವಲ್ಪ ನನಗೆ ಈ ಗಾಡಿ ಅಡ್ಜಸ್ಟ್ ಆಗೋ ತನಕ ನಾನು ಸ್ವಲ್ಪ ನಿಧಾನಾಗೆ ಹ್ಯಾಂಡ್ಲ್ ಮಾಡಬೇಕು. ಇಲ್ಲ ಅಂದರೆ ಅಷ್ಟೇ ಕತೆ. ಏನಂತೀರ ಬಾಯ್ಸ್? ನನಗೆ ಆ್ಯಕ್ಚುಲಾಗೆ ನಾನು ಆ ಗಾಡಿ ತೊಗೊಂಡಾಗ ಫೀಲ್ ಇತ್ತು ನನಗೆ, ಗುರು ಏನು ಗುರು ಮುಟ್ಟಿರಿ ಹಿಂಗೆ ಹೋಗ್ತಾಯ್ತಲ್ಲ ಅಂತ. ಅದಕ್ಕಿಂತ ಡಬಲ್ ಅಂದ್ಕೊಳ್ಳಿ, ಇದು ಸೈಕಾಗಿದೆ ಮಾತ್ರ. ಈ ಗಾಡಿ ಯಾವ ಮಾಡಲು, ಏನು, ಹೆಂಗ್ ಸಿಕ್ತು, ಎಷ್ಟಾಯ್ತು ಅಮೌಂಟು ಎಲ್ಲ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಫಸ್ಟ್ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ. ನಾವು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಪಾಪ. ನಮ್ಮ ರವಿ ಬ್ರೋನು ಹಂಗೆ ಬಂದ್ಬಿಟ್ಟಿದ್ರು ಪಾಪ ಎದ್ದಂದ ತಕ್ಷಣನೇ. ಈಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗೋಣ. ಅಡ್ವೆಂಚರ್ 390ನ ನಮ್ಮ ರವಿ ಬ್ರೋ ಅಂತಿದ್ದಾರೆ. ನಮ್ಮ ಗೂಳಿನ ನಾನೇ ತೊಗೊತಾ ಇದ್ದೀನಿ. ನೋಡಿ, ನಮಗೆ ಎಷ್ಟೇ ಗಾಡಿ ಬರಲಿ, ಎಷ್ಟೇ ಗಾಡಿ ಹೋಗಲಿ, ನಾವು ಸ್ಟಾರ್ಟಿಂಗು ಒಂದು ಗಾಡಿ ತೊಗೊಬೇಕು ಅಂತ ಅಂದ್ಕೊಂಡು ಆ ಗಾಡಿ ತೊಗೊಂಡಿರ್ತೀವಲ್ಲ, ಅದು ನೋಡ್ಸೋ ಖುಷಿ ಯಾವುದ್ರಲ್ಲೂ ಇರಲ್ಲ. ಆ್ಯಕ್ಚುಲಾಗೆ ಈ ಗಾಡಿ ಮೇಲೆ ನನಗೆ ಆ ಫೀಲಿಂಗ್ ಇದೆ. ಅಮೌಂಟ್ ಇಲ್ಲ ಗೌರೋ, ದುಡ್ಡಿಲ್ಲ. ದುಡ್ಡಿದ್ದಿದ್ರೆ 2 ಗಾಡಿನೂ ಹಿಡ್ಕೊಂಬಿಡ್ಬೋಯಿತ್ತು. ನನ್ನ ಪ್ಲ್ಯಾನ್ ಇದ್ದಿದೆ ಅದು, ಈ ಗಾಡಿ ಸೆಲ್ ಮಾಡ್ಬಿಟ್ಟು ಆ ಗಾಡಿ ಎತ್ತಾನ ಅಂತ ಹೇಳ್ಬಿಟ್ಟು. ಬಟ್ ಆದರೆ ಏನು ಮಾಡ್ತೀರಾ, ಆ ಗಾಡಿ ಸಡನ್ನಾಗಿ ಸಿಕ್ತು, ಸಡನ್ನಾಗಿ ಇಷ್ಟ ಆಗೋಯ್ತು ನನಗೆ. ಆ ಗಾಡಿ ತೊಗೊಂಬಿಟ್ಟೆ. ಆ ಗಾಡಿ ತೊಗೊಳಕ್ಕೆ ಫಸ್ಟು ನನಗೆ ನನ್ನ ಫ್ರೆಂಡ್ಸ್ಗಳು ಹೆಲ್ಪ್ ಮಾಡಿದ್ದಾರೆ. ಅದರಲ್ಲೂ ನಮ್ಮ ರವಿ ಬ್ರೋ ನಿಮಗೆ ಡೈರೆಕ್ಟಾಗೆ ಥ್ಯಾಂಕ್ಸ್ ಹೇಳೋಕ್ಕಾಗುತ್ತಾ? ಆ ಥರ ಫೀಲಿಂಗಲ್ಲಿ ನನಗೆ ಗೊತ್ತಿಲ್ಲ. ಈ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು ಬ್ರೋ. ಫೈನಾನ್ಷಿಯಲಿ ಆಗಿರ್ಬೋದು, ಈ ಥರ ಬಂದು ತೊಗೊಂಡೋಗಕ್ಕೆ ಹೆಲ್ಪ್ ಮಾಡಿರ್ಬೋದು, ಎಲ್ಲದರಲ್ಲೂ ನೀವು ಸಖತ್ತು ಹೆಲ್ಪ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಹೆಂಗಿದೆ ಬ್ರೋ ಫೀಲು? ನಾರ್ಮಲ್ ಗಾಡಿ ಏನು ಅದೇಲ್ಲ ಏನು ಗೊತ್ತಾ ಬ್ರೋ, 1 ಸೆಕೆಂಡ್ ಮಿನಿಟ್ ಟೈಮ್ ತಗೊಳುತ್ತಲ್ಲ, ಒಂದೇ ಸರಿ ಎತ್ತು. ಪವರ್ ಬಗ್ಗೆ ನಮ್ಮ ಡಿ ವಿ ಬ್ರೋ ಒಂದು ಹೇಳಿದ್ದಾರೆ. ಈ KTM ಅಲ್ಲಿ
ಇನ್ಸ್ಟೆಂಟ್ ಪವರ್. ನೀನು ಥ್ರಾಟಲ್ ಹಿಂಗೆ ಕೊಟ್ಟೆ ನೀನು ಅಲ್ಲಿ ಅಲ್ಲಿ ಇಂಜಿನಿಂದ ವೀಲಿಗೆ ರಪ್ ಅಂತ ಹೊಡೆದಿದ್ದೆ ಕಿತ್ಕೊಂಡು ಹೋಗ್ತಾ ಇರುತ್ತೆ ಗಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ದಾರೆ. KTM ಗಾಡಿ ಸರಿ ಇಲ್ಲ ಅಂತ ಅನ್ಕೊಂಡವ್ರೆ. KTM ಗಾಡಿ ತುಂಬಾ ಚೆನ್ನಾಗಿದೆ. ಇಂಜಿನ್ ಅಲ್ಲಿ ಪವರ್ ಆಗ ಜನರೇಟ್ ಆಗೋ ಪವರ್ ಡೈರೆಕ್ಟ್ ಆಗಿ ವೀಲ್ ಹೊಡಿದೆ. ನಮ್ಗೆ ಗಾಡಿ ಬಗ್ಗೆ ಚೆನ್ನಾಗಿ ಗೊತ್ತು. KTM ಗಾಡಿಗಳು ಆಕ್ಸಲರೇಷನ್ ಅಲ್ಲಿ ಕಿಂಗ್. ನಿಜ ಗುರು, ನಿಜ ಸೀರಿಯಸ್ಲಿ. ಈ KTM ಅಲ್ಲಿ ಆ ಥರ ಪವರ್ ಇದೆ. ನನಗೆ ಅದಕ್ಕೆ KTM ಅಂದರೆ ಭಾಳ ಇಷ್ಟ. ನನಗೆ ಐ ಲವ್ KTM. ಅದಕ್ಕೆ ಅಡ್ವೆಂಚರಲ್ಲಿ ನಾನು ಬೇರೆ ಆಪ್ಷನ್ಗಳಿದ್ದು ನಾನು ಈ ರೇಟ್ ಕೊಡ್ತಾ ಇದ್ದೀನಲ್ಲ, ಈ ರೇಟಲ್ಲಿ ಒಂದು ಸ್ವಲ್ಪ ನಾನು ಅಮೌಂಟ್ನ ಜಾಸ್ತಿ ಹಾಕಿದ್ರು ಹೊಸ ಗಾಡಿ ಬಂದಿರೋದು ನನಗೆ. ಬಟ್ ನನಗೆ ಹೊಸ ಗಾಡಿಗಿಂತ ಆ ಗಾಡೀಲಿರೋ ಪವರು, ಆ ಗಾಡಿ ಪರ್ಫಾರ್ಮೆನ್ಸು, ಲುಕ್ಕು ಅದು ಬೇಕು ನನಗೆ. ದುಡ್ಡು ಕೊಡ್ಬೋದು, ಅವಾಗ ದುಡ್ಡು ಕೊಟ್ಟು ಹೊಸ ಗಾಡಿ ತೊಗೊಂಬಂದು ಇಟ್ಕೊಂಡು ಈ ಪವರ್ ಸಿಗಲಿಲ್ಲ ಅಂತಂದರೆ ಗಾಡಿ ಮೇಲೆ ಫೀಲೇ ಹೋಗ್ಬಿಡುತ್ತೆ. ಬ್ರೋ ನಾನೇ 108 ಹೋಗ್ತೀನಿ, ರವಿ ಬ್ರೋ ಸಿಗ್ತಾ ಇಲ್ಲ, ಹಂಗೆ ಹೋಗ್ತಾ ಇರೋವಾಗ ಆ ಗಾಡೀಲಿ ಮಾತ್ರ. ಬ್ರೋ ನಾನು 390 ಯಾವ ಗಾಡಿ ಅಷ್ಟು ಓಡಿಸಿರ್ಲಿಲ್ಲ. ನಾನೇ ಓಡಿಸಿ ಕಳ್ದೋದೆ ಗುರು. ಹಿಡಿಯಕ್ಕಾಗಲ್ಲ ಗುರು. ಆಫ್ ರೋಡ್ ಆದ್ರೂ ಪವರ್ ಇತ್ತಲ್ಲ ಸೈಕು ಗುರು. ಮಾತ್ರ ನೆಕ್ಸ್ಟ್ ಲೆವೆಲ್ ಪಿಕಪ್ ಮಾತ್ರ ಗಾಡಿಲಿ. ಓಕೆ ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬಾಯ್ ಫ್ರೆಂಡ್ಸ್. ಈ 390 ಬಗ್ಗೆ ಏನಾದರೂ ವಿಚಾರ ಬೇಕಂದ್ರೆ ಒಂದು ಕಮೆಂಟ್ ಹಾಕಿ, ಅದ್ರ ಮೇಲೆ ಒಂದು ವಿಡಿಯೋ ಮಾಡೋಣ.